ಇವತ್ತು ನಮ್ಮ ತಾಯಂದಿರಿಗೆ ಮಂಗಲ್ಯ ಅಂದ್ರೆ ಬಹಳ ಗೌರವ. ಮಂಗಲ್ಯವನ್ನ ಈ ಕೊರಳಿಗೆ ಯಾಕೆ ಕಟ್ತಾರ ಅನ್ನೋದು ಬಹಳಷ್ಟು ಜನ ಯುವಕರಿಗೆ ಗೊತ್ತಿಲ್ಲ. ಗೊತ್ತೇನ್ರಪ್ಪ? ಇಲ್ಲ. ಒಬ್ಬರಾರು ಹೇಳ್ರಿ, ಕುತ್ತಿಗೆಗೆ ಯಾಕೆ ತಾಳಿ ಕಟ್ತಾರ? ಮಾಂಗಲ್ಯ ಅಂದ್ರೆ ಏನು? ಮಾಂಗಲ್ಯ ಅನ್ನೋ ಒಂದು ಶಬ್ದ ಬಹಳ ಪವಿತ್ರವಾದಂತು. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜಾತಿ ಧರ್ಮಗಳಲ್ಲಿ ಇವತ್ತು ನಾವು ಒಂದು ವಿವಾಹಗೊಳ್ಳಬೇಕಂದ್ರೆ ಒಂದು ಮಾಂಗಲ್ಯವನ್ನ ನಾವು ಧಾರಣೆಯನ್ನ ಮಾಡ್ತೇವೆ. ಸಂಪ್ರದಾಯ ಪದ್ಧತಿ. ಈ ಪದ್ಧತಿಯನ್ನ ಸಾವಿರಾರು ವರ್ಷಗಳ ಕಾಲದಿಂದ ಇವತ್ತು ನಾವು ಭಾರತ ದೇಶದಲ್ಲಿ ಎಲ್ಲ ಧರ್ಮದವರು ಒಂದು ಮಾಂಗಲ್ಯವನ್ನ ಕಟ್ಟುವಂಥದ್ದು ಪದ್ಧತಿ. ಮಾಂಗಲ್ಯ ಕುದಿಗೆಗೆ ಯಾಕೆ ಕಟ್ತಾರೆ, ಕೊರಳಿಗೆ ಯಾಕೆ ಕಟ್ಟಬೇಕು ಅನ್ನೋದನ್ನ ನಮ್ಮ ತಾಯಂದ್ರಿಗೆ ಕೂಡ ಬಹುತೇಕ ಗೊತ್ತಿಲ್ಲ. ಗೊತ್ತೇನ್ರಮ್ಮ ತಾಯಂದ್ರ? ಅವ್ರಿಗೆ ಟಿವಿ ಸೀರಿಯಲ್ ದಿವಸ 6:30 ಚಲೋ ಆತಂದ್ರೆ 9:30 ಮಟ ಟಿವಿ ಬಿಟ್ಟು ಎದ್ದೇಳದೇ ಇಲ್ಲ ಅವರು. ಮಕ್ಕಳು ಊಟ ಮಾಡ್ಯಾರಂದ್ರೆ ನೋಡೋದಿಲ್ಲ. ಟಿವಿ ಸೀರಿಯಲ್ ಮುಗಿದ ಮ್ಯಾಗ ಊಟ. ಗಂಡ ಬಂದ್ರು ಅದ ಹಣೆ ಬರ. ಅವು 9:30 ಮ್ಯಾಗ ಊಟ. ಸೀರಿಯಲ್ ಮುಗಿಬೇಕು ಫಸ್ಟ್, ಹೌದಲ್ರಿ? ಯಾಕಂದ್ರೆ ಭಾರಿ ಚಂದ ಸೀರಿಯಲ್ ಇರ್ತಾವ. ಈಗ ಈ ನಾಟಕ ಏನಿತ್ತಲ್ಲ ಬಹಳ ಒಳ್ಳೇದಿದೆ. ಇದ್ರೊಳಗೆ ಇದ್ದಿದ್ದು ನಿಮ್ ಮುಂದೆ ಪಾತ್ರ ಮಾಡಿ ಹೋಗ್ಬಿಡ್ತಾರ ಅವ್ರು. ಆದ್ರೆ ಟಿವಿ ಸೀರಿಯಲ್ದಾಗ ಪಿಕ್ಚರ್ದಾಗ ಮಾಡ್ತಾರಲ್ಲ, 5 ನಿಮಿಷಕ್ಕೊಂದು ಪಾತ್ರ ಬದ್ಲಿ ಮಾಡ್ತಾರ. 5 ನಿಮಿಷಕ್ಕೊಂದು ಪಾತ್ರ ಬದ್ಲಿ ಇರ್ತಾವ. ಅದ್ರ ಭಾರಿ ಭಾರಿ ಬಂದಾವ. ಈಗ ಮನೆ 1 3 ಬಾಗಿಲು ಅಂತೇಳಿ ಮನೆಗೆ ಒಂದ ಬಾಗಿಲು ಇರುತ್ತೆ ಎಲ್ಲಾರ ಮನೆಗೆ. ನಮ್ಮ ಬಂಡಿಯವ್ರ ಮನೆಗೆ ಒಂದ ಐತಿ ಬಾಗಿಲ, ದೊಡ್ಡ ಬಾಗಿಲು ಇರ್ತದೆ ಮನೆಗೆ. ಒಂದ ಬಾಗಿಲ್ದಾಗ ಹಾಸಿ ಅಡ್ಡಾಡ್ತಿರ್ತಾರೆ ಎಲ್ಲಾರು. ಈ ಸೀರಿಯಲ್ ಅವ್ರು ಬಂದ್ರೆ ಏನ್ ಮಾಡಿದ್ರು ಅಂದ್ರ ಮನಿ ಬಾಗಿಲ ಒಂದೇ ಇರುತ್ತೆ, ಈಗ 3 ಬಾಗಿಲ ಓಡಿಸಾಕತ್ತಾರ ಅವ್ರು. ದಯವಿಟ್ಟು ನಾ ತಾಯಂದ್ರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಮಾಂಗಲ್ಯ ಅನ್ನೋದು ಬಹಳ ದೊಡ್ಡ ಒಂದು ಪವಿತ್ರತೆಯನ್ನ, ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಸಮಾಜದಲ್ಲಿ ಬಹಳ ಗೌರವವನ್ನು ಪಡೆದಂಥದ್ದು. ತಾಳಿ. ತಾಳಿ ಅನ್ನೋ ಹೆಸರು ಯಾಕೆ ಬಂತು? ಮಾಂಗಲ್ಯ ಕತ್ತಿಗೆ ಯಾಕೆ ಕಟ್ತಾರ? 2 ವಿಷಯನ ನಾನು ಹೇಳ್ತೀನಿ. ಆದ್ರೆ ಇವತ್ತು ನಮ್ಮ ತಾಯಂದಿರು ಈ ಸೀರಿಯಲ್ ನೋಡಿ ಸ್ವಲ್ಪ ನಮ್ಮ ಹಳ್ಳಿಯಾಗೂ ಕೂಡ ಕೆಡಾಕತ್ತಾರ. ಯಾಕಂದ್ರ ಸೀರಿಯಲ್ದವರು ಅತಿ ಸೊಸಿ ನೋಡ್ರಿ ಅನ್ನೋದ್ರಾಗ ಹೆಂಗಿರ್ತಾರ. ಅತಿ ಸೊಸಿ ನೋಡಿರಿ, ಅತಿ ಸೊಸಿ ಬೇರೆ, ಅಲ್ಲಿ ಮನೆಯಾಗ 3 ಮಂದಿ ನಾದ್ನೇರು ಬೇರೆ ಇರ್ತಾರ. ಅವರು ಅಷ್ಟು ಜಗಳ ಹಚ್ಚೋದು ಮನೆಯಾಗ. ಒಂದು ಒಳ್ಳೆ ಕೆಲಸ ಮಾಡುವುದಿಲ್ಲ, ಬಾಗಿಲ ಓಡಿಸೋದ ಗ್ಯಾರಂಟಿ. ಗ್ಯಾರಂಟಿ ಬಾಗಿಲ ಓಡಿಸ್ತಾರೆ. ಅದಕ್ಕೆ ನೀವು ನೋಡ್ರಿ ಅಷ್ಟೇ, ಅದು ನೋಡಾಕ ಚಂದ. ಆದ್ರೆ ಅದರಂತೆ ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ತಾಯಿ ಅಂದ್ರೆ ನೀವು ನಡ್ಕೋಬಾಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಯಾಕಂದ್ರೆ ನಾವು ಒಂದು ಸಾಂಪ್ರದಾಯ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಣ್ಣ ತಮ್ಮ, ಅಕ್ಕ ತಂಗಿ ಒಂದು ಸಂಬಂಧ ಬಹಳ ದೊಡ್ಡ ಗೌರವ ಸಂಬಂಧಕ್ಕೆ. ಆ ಸಂಬಂಧ, ಪ್ರೀತಿ, ವಿಶ್ವಾಸವನ್ನ ನಾವೆಂದೂ ಕೂಡ ಕೆಡಿಸಬಾರದು. ಅದಕ್ಕೆ ಇವತ್ತು ನಮ್ಮ ಯುವಕರು ಬಹಳ ಮಾಂಗಲ್ಯ ಉಳಿಸಿದ ಮೈದಾನ ಪಾತ್ರ ಐತಿ ಇಲ್ಲಿ ನೋಡ್ರಿ. ಮಾಂಗಲ್ಯ ಉಳಿಸಿದ ಮೈದಾನ. ಅದಕ್ಕೆ ಮಾಂಗಲ್ಯವನ್ನ ಕತ್ತಿಗೆ ಯಾಕೆ ಕಟ್ತಾರಂತಂದ್ರ ಒಂದು ಹೆಣ್ಣಿಗೆ ಎಷ್ಟು ತಾಳ್ಮೆ ಇರಬೇಕು ಅಂತಂದ್ರೆ, ಒಂದು ಹೆಣ್ಣೆ ತಾಳ್ಮೆ ಕಳ್ಕೊಂಡ್ರೆ ಅವಳು ಹೆಣ್ಣು ಅಲ್ಲ, ಅವಳು ಮಾರಿ ಆಗ್ತಾಳಂತ, ದುರ್ಗಮ್ಮ ಆಗ್ತಾಳ. ಬಹಳ ಹುಷಾರಿರಿ ನೀವು, ದುರ್ಗಮ್ಮ ಆಗ್ಬಿಡ್ತಾಳ. ಅದಕ್ಕೆ ಹೆಣ್ಣಿಗೆ ಕುತ್ತಿಗೆಗೆ ಬರೋವರೆಗೂ ತಡ್ಕೊಳ್ಳೋದಕ್ಕೆ ಆ ಮಾಂಗಲ್ಯವನ್ನ ಕತ್ತಿಗೆ ಕುತ್ತಿಗೆಗೆ ಕಟ್ಟೋದು ಇದು ಹಿರಿಯರು ಮಾಡಿದಂತ ಪದ್ಧತಿ. ಅಂದ್ರೆ ಕುತ್ತಿಗೆ ಬರೋವರೆಗೂ ಅವರು ತಡ್ಕೋಬೇಕು. ಮನೆ ಏನೇ ಸಂದರ್ಭಗಳಿರಲಿ, ಮನೆಯಲ್ಲಿ ಹಲವಾರು ಘಟನೆ ನಡೀತಾವ. ಒಂದು ಹೆಣ್ಮಗಳು ಮನಸ್ಸು ಮಾಡಿದ್ರೆ ಆ ಮನೆ ಉಳಿಸ್ಬೋದು, ಆ ಮನೆ ಸರ್ವನಾಶ ಮಾಡ್ಬೋದು. ಆ ತಾಯಿ ಮನಸ್ಸು ಮಾಡಿದ್ರೆ ಆ ಮನೆ ಉದ್ಧಾರ ಆಗುತ್ತೆ, ಇಲ್ಲ ಆ ಮನೆ ಸರ್ವನಾಶ ಆಗುತ್ತೆ. ಅದಕ್ಕೆ ಕೂತ್ಕೋ, ನಾ ಹೇಳ್ತೀನಿ ಕುಂದ್ರೆ ನಿಂದು ಬೇರೆ ಐತಿ.
ನಿಂದು ನಂದು ಬೇರೆ ಐತಡಿ ರಾತ್ರಿ. ಅದು ಮಾತಾಡ್ತೀನಿ ಬಾ, ತಡಿ. ಅದಕ್ಕೆ ಮಾಂಗಲ್ಯ ಅನ್ನೋದು ತಾಯಿಯಂದ್ರಿಗೆ ಕಟ್ತಾರೆ, ಅದು ಗಣಮಕ್ಳಿಗೆ ಕಟ್ಟೋದಿಲ್ಲ. ಗಣಮಕ್ಳಿಗೆ ಕಟ್ಟಕ್ಕೆ ಆಗೋದಿಲ್ಲ, ಯಾಕಂದ್ರೆ ಗಣಮಕ್ಳ ಹತ್ರ ತಾಳ್ಮೆ ಇಲ್ಲ. ನಮ್ಮ ಹತ್ರ ಇಲ್ಲ, ತಾಳ್ಮೆ ಐತನ. ಅವ್ರಿಗಿರೋಂಥ ತಾಳ್ಮೆ, ತಾಯಿಯಂದ್ರಿಗಿರುವಂಥ ತಾಳ್ಮೆ ಗಣಮಕ್ಳಲ್ಲಿ ಇಲ್ಲ. ಅದಕ್ಕೆ ಹೆಣ್ಣಿಗೆ ಅದನ್ನ ತಾಳಿಯನ್ನ ಕಟ್ತಾರೆ. ಅದಕ್ಕೆ ತಾವು ಈ ಒಂದು ಸುಂದರ ಸಮಾಜದ ನಾಟಕವನ್ನ ತಾವು ನೋಡ್ತೀವಿ. ಯಾಕಂದ್ರೆ ಈಗ ಬಹಳಷ್ಟು ಮಂದಿ ಬಂದಾರ ಜಗತ್ನಾಗ. ತಾಳಿ ಕಿತ್ತೂರು ಬಂದಾರ, ತಾಳಿ ಕಿತ್ತೂರು ಈಗ ಹೊಂಟಾರ ಜಗತ್ನಾಗ. ಈಗ ನೋಡ್ತೀರಿ ಯಾರ ಮನೆಯಾಗೂ 1 ವರ್ಷ 2 ವರ್ಷ ಆದ್ರೆ ಡೈವರ್ಸ್ ಚಲೋ ಮನೆಯಾಗಿ. ಇದು ಚಲೋ ಅದಾವ ಈಗ. ಅದೆಲ್ಲ ದಯವಿಟ್ಟು ಯಾರು ಮಾಡಬೇಡ್ರಿ. ನಮ್ಮ ಸಂಪ್ರದಾಯ ಪ್ರಕಾರ ಒಂದು ಮನೆಗೆ ಹೋದ್ರಿ ಅಂದ್ರೆ ಆ ಮನೆ ಮಗಳಾಗಿ, ಆ ಮನೆಯ ಸೌಭಾಗ್ಯ ಆಗಿ ಹೆಣ್ಣು ಬೆಳಿಬೇಕು, ಆ ಮನೆಯನ್ನು ಉದ್ಧಾರಗೊಳಿಸಬೇಕು. ಅದು ಒಂದು ಹೆಣ್ಣಿನ ಕರ್ತವ್ಯ. ಕುತಿಕ್ಕೆ ಬರೋವರೆಗೂ ತಾಳ್ಮೆ ಇರಬೇಕು. ಕುತಿಗೆ ಬಂದ ಮ್ಯಾಗ ಯಾರು ಕಾಪಾಡಕ್ಕಾಗೋದಿಲ್ಲ. ಅವಾಗ ದುರ್ಗವ್ವರ ಆಗ್ರಿ, ದ್ಯಾಮವ್ವರ ಆಗ್ರಿ, ಮಾ ಕಾಳಿಯರ ಆಗ್ರಿ, ಏನ್ರ ಆಗ್ರಿ, ಆದ್ರೆ ಕುತಿಗೆ ಬರೋ ಮಟ್ಟ ಮಾತ್ರ ತಾಳ್ಮೆಯನ್ನ ಕಳ್ಕೋಬಾರ್ರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನಮ್ಮ ಯುವಕರು, ಬಹಳಷ್ಟು ಯುವಕರು ಹೊಂದಿರುವಂತ ಗ್ರಾಮ ನಮ್ಮ ಗುಗ್ಗಲಮರಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಬರೇ ಹುಡುಗರು ಅದಾರ ಎಲ್ಲಾರು. ಎಲ್ಲ ನೋಡಿ ಹರಿಯೋದು ಹೆಂಗದು, ಪೇಂಟ್ ಬಡ್ಕೊಂಡು ಭಾರಿ ಕೂದಲಕ್ಕೆ ಬಣ್ಣ ಹಚ್ಚಾರಿ. ಫ್ಯಾಷನ್. ದರ್ಶನ್ ಯಾರು, ಸುದೀಪ್ ಯಾರು, ಯಾರವ ಯಶ್ ಯಾರು, ಮತ್ತೆ ಯಾರು ಪುನೀತ್ ರಾಜ್ಕುಮಾರ್ ಯಾರು, ಪಾಪ ಇಲ್ಲ. ಆದ್ರೂ ಅವರು ಅಭಿಮಾನಿಗಳು ಇನ್ನೂ ಅದಾರ. ಮತ್ತೆ ಯಾರು ಮರೆಯಕ್ಕಾಗತ್ತೆ? ಪುನೀತನ ಮರಿತಾರ ಯಾರು? ಅಂತ ಒಬ್ಬ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಪುತ್ರ, ಅತ್ಯಂತ ನಕ್ಷತ್ರ, ಅದು ಒಂದು ನಕ್ಷತ್ರವಾಗಿ ಇವತ್ತು ನಮ್ಮ ನಾಡಿನಲ್ಲಿ ಅವರ ಅಭಿಮಾನಿಗಳು ಬಳಗ ಬಹಳ ಐತಿ. ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ಅವೆಲ್ಲ ನಾಟಕ ನೋಡೋದಕ್ಕೆ ಬಹಳ ಕಾತುರ್ಯ ಆಗಿದ್ರಿ. ಸಮಯ ಬಹಳ ಆಗಿದೆ. ನಮ್ಮ ಬಂಡಿ ಕುಟುಂಬದವರು ಇವತ್ತು ಗುಗ್ಗಲಮರಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ವ್ಯವಸ್ಥಿತವಾಗಿ ನಿಂತು ಮನಸಾರೆ ಆ ತಾಯಿಯ ಸೇವೆ ಮಾಡೋದ್ರ ಜೊತೆಗೆ ತಮ್ಮನ್ನೆಲ್ಲ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಿರುವಂತಹ ಕುಟುಂಬ ಅದು ನಮ್ಮ ಬಂಡಿಯವರ ಕುಟುಂಬ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಹೇಳ್ತಾ, ತಾವೆಲ್ಲ ಇದೇ ರೀತಿ ಒಗ್ಗಟ್ಟಾಗಿ ಇದೇ ಪ್ರೀತಿ ವಿಶ್ವಾಸವನ್ನ ಯಾವತ್ತೂ ಗುಗ್ಗಲಮರಿಯಲ್ಲಿ ರಾಜಕೀಯ ಬರ್ತಾ ಹೋಗುತ್ತ ಅಂತ ತಲೆ ಕೆಡಿಸ್ಕೋಬೇಡ್ರಿ. ನಾವು ಬರ್ತೀವಿ ಹೋಗ್ತಿರ್ತೀವಿ, ಆದ್ರೆ ನೀವು ಒಗ್ಗಟ್ಟನ್ನ ಯಾವತ್ತೂ ಕಳ್ಕೋಬಾಡ್ರಿ. ಒಗ್ಗಟ್ಟನ್ನು ಕಳ್ಕೋಬಾಡ್ರಿ. ಊರಿನ ಸಾಮರಸ್ಯವನ್ನ, ಊರಿನ ಸಂಸ್ಕಾರವನ್ನ ಯಾವತ್ತೂ ಕೂಡ ಹಾಳು ಮಾಡಿಕೊಳ್ಳುವಂತ ಕೆಲಸ ನಾವು ಮಾಡಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಗುಗ್ಗಲಮರಿ ಪ್ರೀಮಿಯರ್ ಲೀಗ್ 6 ನಮ್ಮ ಯುವಕರು ಏನು ಬರ್ರಿ, ಸಿದ್ದು ಬರ್ರಿ, ಬಂದ್ರಲ್ಲ ಸಿದ್ದು ಬಂಡಿಯವರು ಬಂದ್ರು. ಬರ್ರಿ. ನೀ ಇಲ್ಲ ಹುಡುಕಿಲ್ಲ, ಬಾರ ಬರ್ರಿ. ಸಿದ್ದು ಬಂಡಿ ಅವರಿಗೆ ನಾನೇ ಸ್ವಾಗತ ಮಾಡ್ತೀನಿ. ಏನ್ ಮಾಡೋದು, ಸಿದ್ದು ಇಲ್ಲ ಅಂತ ಮಾತಾಡೋದು ಬಿಟ್ಟಿದ್ದೆ ನಾನು. ಈ ಸಾರಿ ಇಬ್ರು ಕೂಡ ವಿಧಾನಸೌಧಕ್ಕೆ ಹೋಗ್ಬೇಕಾಗಿತ್ತು ನಾವು. ಆದ್ರೆ ನೀವೆಲ್ಲರೂ ಕೂಡಿ ನನ್ನ ಕಳಿಸಿದ್ರಿ, ಪಾಪ ಅವ್ರು ಬಿಟ್ರಿ. ಆ ದುರ್ಗಮ್ಮಗೆ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ, ವೇದಿಕೆ ಮುಖಾಂತರ ಶೀಘ್ರದಲ್ಲೇ ಚುನಾವಣೆ ಬರಲಿ, ಸಿದ್ದು MLA ಆಗಿ ನಮ್ಮ ಜೊತೆಗೆ ವಿಧಾನಸೌಧಕ್ಕೆ ಬರಲಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಯಾಕಂದ್ರೆ ಅಂತ ಯುವಕರು ಇವತ್ತು ಸದನದಲ್ಲಿ ಅವಶ್ಯಕತೆ ಐತಿ. ಇಂಥವ್ರು ಬೇಕು, ನಮಗೆ ಕೆಲಸ ಮಾಡೋರು ಬೇಕಿಲ್ಲ. ಏನು ಬರೀ ಬಗಲಾಗಿ ಸೀರೆ ಇಟ್ಕೊಂಡು ಓಡೋಗೋರ ಬೇಕಾ? ಯಾರು ಬೇಕು? ಕೆಲಸ ಮಾಡೋರು ಬೇಕಪ್ಪ, ಅಂಥವ್ರು ಕಳಿಸ್ಬೇಕು. ಸುಮ್ಮನೆ ಭಾಷಣ ಹೊಡೆಯೋದ ಜಗ್, ಆದ್ರೆ ಏನೂ ಮಾಡಂಗಿಲ್ಲ. ಅದಕ್ಕೆ ಅಂಥವ್ರ ಅವಶ್ಯಕತೆ ಇಲ್ಲ, ಇಂಥವ್ರ ಅವಶ್ಯಕತೆ ಐತಿ. ಅದಕ್ಕೆ ಅವರು ಶೀಘ್ರದಲ್ಲೇ ಆ ತಾಯಿ ದುರ್ಗಮ್ಮ ದೇವಿ ಅವರಿಗೆ ಕರುಣಾಮಯಿಯಾಗಿ ಅವರಿಗೆ ಶಾಸಕರನ್ನಾಗಿ ಮಾಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಇಲ್ಲಿ ನಾನು ವಿನಂತಿ ಮಾಡ್ಕೊಂಡು ಕೂಡ್ರಿ. ಅವ್ರಿಗೆ ಮಾಲಾರ್ಪಣೆ ಮಾಡ್ರಿ. ನಂದು ಆಗೈತಿ, ನಾನ ಮಾಡ್ಬೇಕಾ? ನಂದು ಆಗೈತಿ, ಮಾಲಾರ್ಪಣೆ ಮಾಡ್ರಿ. ಉಮ್ರೆ ಬರ್ರಿ ಮಾಡ್ಬಾ ಹೊನ್ನಪ್ಪ. ನನಗೆ ಆಗೈತಿ ಉಮ್ರೆ.
ಅದಕ್ಕೆ ಸಿದ್ದು ಬಂಡಿ ಅವರು ಇಲ್ಲಿ ಮಾತಾಡ್ತಾರ. ಸಮಯ ಭಾಳ ಆಗಿದೆ. ಅದಕ್ಕೆ ತಾವೆಲ್ಲ ಈ ನಾಟಕವನ್ನು ನೋಡ್ರಿ. ನಮ್ಮ ಯುವಕರು ಕ್ರಿಕೆಟ್ ಪಂದ್ಯಾವಳಿ ಆಡಿದ್ದಾರೆ. ಇವತ್ತು ಸೀಸನ್ 6 ಅವರು ಯಶಸ್ವಿ ಆಗಿದ್ದಾರೆ. ಈಗಾಗಲೇ ಪ್ರಥಮ ಬಹುಮಾನವನ್ನು, ದ್ವಿತೀಯ ಬಹುಮಾನವನ್ನು ಕೊಟ್ಟಿದ್ದೀವಿ. ಅವರು ಇದೇ ರೀತಿ ಏನು ಒಂದು ಕ್ರೀಡಾಪಟುಗಳಾಗಿ ಕ್ರಿಕೆಟ್ ಆಗಲಿ, ಕಬಡ್ಡಿ ಆಗಲಿ, ಖೋ ಖೋ ಆಗಲಿ ಎಲ್ಲ ಆಡಬೇಕು. ಬರೀ ಕ್ರಿಕೆಟ್ ಆಡಿದ್ರೆ ಅಷ್ಟೇ ಅಲ್ಲ, ಬ್ಯಾಟ್ ಹಿಡ್ಕೊಂಡು ಎಲ್ಲ ಆಟಗಳನ್ನು ಆಡುವಂತ ಯುವಕರಾಗಬೇಕು. ಯಾಕಂದ್ರೆ ಕಬಡ್ಡಿ ನಮ್ಮ ದೇಶದ್ದು, ನಮ್ಮ ದೇಶದ ಗ್ರಾಮೀಣ ಕ್ರೀಡೆ ಅಲ್ಲ. ಅದಕ್ಕೆ ಕಬಡ್ಡಿನೂ ಆಡಬೇಕು, ಖೋ ಖೋನೂ ಆಡಬೇಕು. ಬರೀ ಕ್ರಿಕೆಟ್ ಆಡೋದು ಈ ಹುಡ್ರು ಜಾಸ್ತಿ ಆಗಿಬಿಟ್ಟತಿ. ಈಗ ಎಲ್ಲರ ಕೈ ಬ್ಯಾಟ ಇರ್ತಾವ. ಅದಕ್ಕೆ ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವಂತ ಯುವಕರಿಗೆ ನಾನು ಶುಭಾಶಯಗಳನ್ನ, ಗೆದ್ದಂತ ತಂಡಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಉದ್ಘಾಟಕರಾಗಿ ಬರಮಾಡಿಕೊಂಡಿದ್ದಕ್ಕೆ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.